ಇವತ್ತು ಶ್ರೀನಿವಾಸಪುರದಲ್ಲಿ ನಾವೇನು ಇವತ್ತು ಪುರಸಭೆ ಆವರಣದಲ್ಲಿ ಸ್ಟ್ರೈಕ್ ಮಾಡಿದ್ದೀವಿ, ಇದು ಸಾಧಿಸಿರೋದಲ್ಲ. ಒಂದು ಶ್ರೀನಿವಾಸಪುರ ಯುವಕರ ಹಿತದೃಷ್ಟಿಯಿಂದ ಶ್ರೀನಿವಾಸಪುರ ಪುರಸಭೆಯಲ್ಲಿ ನಾವೇನು 2024-25 ರೆಸಲ್ಯೂಷನ್ ಮಾಡಿದ್ವಿ. ಏನಂದ್ರೆ ರೆಸಲ್ಯೂಷನ್ ಮಾಡಿದ್ವಿ ಅಂತ ಶ್ರೀನಿವಾಸಪುರ ಪುರಸಭೆ ಯುವಕರಿಗೆ ಎಲ್ಲರೂ ಸ್ವಿಮ್ಮಿಂಗ್ ಪೂಲ್ ಆಗಲಿ, ಶಟಲ್ ಕೋರ್ಟ್ ಆಗಲಿ, ಇಂಡೋರ್ ಸ್ಟೇಡಿಯಂ ಆಗಲಿ ಬೇಕು ಅಂದ್ರೆ ನಾವು ಚಿಂತಾಮಣಿಗೆ ಹೋಗ್ಬೇಕಾಗುತ್ತೆ. ಇವತ್ತು ಯಾವುದೇ ಇಲ್ಲಿ ಅಂತ ಫೆಸಿಲಿಟಿ ಇಲ್ಲದೇ ಇರೋ ಕಾರಣ ನಾವು ಅದನ್ನ ಗೌರ್ಮೆಂಟ್ ಮುಖಾಂತರ 15 ಕೋಟಿ ಸ್ಪೆಷಲ್ ಗ್ರಾಂಟ್ ಬಂದಿತ್ತು. ಶ್ರೀನಿವಾಸಪುರ ಪುರಸಭೆ ವತಿಯಿಂದ ಆಗ್ಬೇಕು ಅಂತ ಹೇಳಿ ರೆಸಲ್ಯೂಷನ್ ಎಲ್ಲ ಮಾಡಿ ಟೆಂಡರ್ ಕರೆದಿದ್ವಿ. ಟೆಂಡರ್ ಎಲ್ಲ ಆಗಿ ಥರ್ಡ್ ಪಾರ್ಟಿ ಟೆಂಡರ್ ಕರೆದ್ಮೇಲೆ ಈ ಹಣದ ಬೇರೆ ದಿಕ್ಕಿಗೆ ವರ್ಗಾವಣೆ ಮಾಡಿ ಈಗೇನು ರೋಡು ಇನ್ನೊಂದು ಮತ್ತೊಂದು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ದು ಯಾವ್ದು ತಕರಾರಿಲ್ಲ. ನಮ್ಗಿರೋದು ಒಂದೇ ತಕರಾರು. ನಮಗ್ ಬೇಕಾಗಿರೋದೇನೋ ಸ್ವಿಮ್ಮಿಂಗ್ ಪೂಲ್ ಬೇಕು, ಇಂಡೋರ್ ಸ್ಟೇಡಿಯಂ ಬೇಕು, ಇಂಡೋರ್ ಶಟಲ್ ಕಾಕ್ ಬೇಕು. ಇದಕ್ಕೆ ಇವತ್ತು ಇಷ್ಟು ದೊಡ್ಡ ಶ್ರೀನಿವಾಸಪುರ ಪುರಸಭೆ ಸುಮಾರು 40-45 ಸಾವಿರ ಜನಾಭ ಇರೋದು, 23,000-25,000 ವೋಟಿಂಗ್ ಇರೋ ಊರಿಗೆ ಒಂದು ಪಾರ್ಕ್ ಇಲ್ಲ. ಇದಕ್ಕೆ ಎಲ್ಲರೂ ಕೂತ್ಕೋಬೇಕು ಅಂದ್ರೆ ಒಂದು 5 ನಿಮಿಷ ಕಾಲಹರಣ ಮಾಡೋಣ ಅಂದ್ರೆ ಜಾಗ ಇಲ್ಲ. ಅಂತ ಬಿಟ್ಬಿಟ್ಟು ಯಾವಾಗೂ ಒಂದೇ ಡೆವಲಪ್ಮೆಂಟ್ ಆದ್ರೆ ಏನು ಇದು ಸರ್ಕಾರ ಯಾವ ರೀತಿ ಎತ್ಕೊಂಡು ಹೋಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ವಿಚಾರವಾಗಿ ಏನು ಯುವಕರೆಲ್ಲ ರೊಚ್ಚಿಗೆದ್ದಿದ್ದಾರೆ, ಈ ವಿಚಾರ ಮಾತಾಡೋದಕ್ಕೆ ಬಂದಿದ್ದಾರೆ. ಇದನ್ನ ನಾವಿವತ್ತು ಏನು ಈ ಮೆಮೊರಂಡಮ್ ಕೊಡ್ತಾ ಇದೀವಿ, ಸರ್ಕಾರ ಸೂಕ್ಷ್ಮವಾಗಿ ಗಮನಿಸಿ ಇದನ್ನ ಇದೇ ಏನು ರೆಸಲ್ಯೂಷನ್ ಆಗಿತ್ತು ಅದನ್ನ ಕಾರ್ಯರೂಪಕ್ಕೆ ತರಬೇಕೆಂದು ವಿನಂತಿ ಮಾಡ್ತಾ ಇದ್ದೀವಿ. ಮತ್ತು ಮನವಿ ಮಾಡಿದ್ದೀವಿ ನಾವು ಪುರಸಭೆ ಅದು ವಿಚಾರ ಶ್ರೀನಿವಾಸಪುರ ಯುವ ಪೀಳಿಗೆಗಾಗಿ ಈ ಹೋರಾಟ 2018ರಿಂದ 23ವರೆಗೂ ಏನು ಪುರಸಭೆಯಲ್ಲಿ ರೆಸಲ್ಯೂಷನ್ಸ್ ಆಗಿದ್ದಾವೆ, ಏನು ಹಣ ಬಂದಿದೆ, ಅದರಲ್ಲಿ ಕ್ರೀಡಾಂಗಣ ಅಭಿವೃದ್ಧಿಗಾಗಿ ಹಣವನ್ನು ಮೀಸಲಿಡಲಾಗಿತ್ತು. ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಅದು. ಆ ಅನುದಾನನ ಏನು ವರ್ಕೀಸ್ ಮಾಡಿ ಅಪ್ರೂವಲ್ ಮಾಡಿ ಎಲ್ಲ ಏನು ಮಾಡಿದ್ರು ಪುರಸಭೆ ಅನುಮೋದನೆ ನಡೆದಿತ್ತು, ಅದನ್ನೆಲ್ಲ ಗಾಳಿಗೆ ತೋರಿದ್ದಾರೆ. ಇವತ್ತು ಚೆನ್ನಾಗಿರೋ ರಸ್ತೆಗಳನ್ನೇ ಇನ್ನೂ ಒಂದು 5 ವರ್ಷ ಏನು ಆಗ್ತಾ ಇಲ್ಲ ಅಂತ ರಸ್ತೆಗಳನ್ನೇ ಕಿತ್ತಾಗಿ ಆ ರಸ್ತೆಗಳಿಗೆ ಮತ್ತೆ ಕೆಲಸ ಮಾಡ್ತಾ ಇದ್ದಾರೆ. ಮಾಡಿಕೊಳ್ಳಿ, ನಾವು ಅದಕ್ಕೂ ಕೇಳ್ತಾ ಇಲ್ಲ. ನಿಮ್ಮ ಕ್ರೀಡಾಂಗಣದ ವಿಚಾರದಲ್ಲಿ, ಅಭಿವೃದ್ಧಿ ವಿಚಾರದಲ್ಲಿ ನಿಮ್ಮ ತಾರತಮ್ಯ ಯಾಕೆ? ಯುವ ಪೀಳಿಗೆಗೆ ಆರೋಗ್ಯ ಬೇಡವಾ? ಜನಕ್ಕೆ ನಮ್ಮ ಶ್ರೀನಿವಾಸಪುರ ಜನಕ್ಕೆ ಓಡಾಡೋ ವಾಕಿಂಗ್ ಮಾಡುವಂಥ ಪಾತ್ ಬೇಡವಾ? ಮಕ್ಕಳು ಏನಾದರೂ ಶಟಲ್ ಕಾಕ್ ಹಾಕೋ ಇಂಡೋರ್ ಕೋರ್ಟ್ ಬೇಡವಾ? ಎಲ್ಲ ನೀಡ್ಸ್ ಅಲ್ವಾ? ನಾವು ಬೇಕಾದ್ರೆ ಚಿಂತಾಮಣಿ ನೋಡಿ, ಮಾಲೂರು ನೋಡಿ, ಇಂಥ ಕಡೆಯಲ್ಲಿ ಎಷ್ಟು ಚೆನ್ನಾಗಿ ಕ್ರೀಡಾಂಗಣ ಅಭಿವೃದ್ಧಿ ಆಗಿದೆ. ನಮ್ಮೂರಲ್ಲಿ ಯಾಕೆ ನಿಮ್ಗೆ ಇದ್ರ ಬಗ್ಗೆ ಗಮನ ಇಲ್ವಾ? ಮತ್ತು ಕುಡಿಯುವ ನೀರು ಬಗ್ಗೆ ಈಗ ಶ್ರೀನಿವಾಸಪುರ ಪಟ್ಟಣ ಅಭಿವೃದ್ಧಿ ಆಗ್ತಾ ಇದೆ, ದೊಡ್ಡದಾಗ್ತಾ ಇದೆ. ಈಗಿರೋ ಪಂಪ್ ಹೌಸ್ ಮುಖಾಂತರ ಶ್ರೀನಿವಾಸಪುರ ಪಟ್ಟಣಕ್ಕೆ ನೀವು ನೀರನ್ನು ಸಪ್ಲೈ ಮಾಡ್ತಾ ಇದ್ದೀರ ಸರಿಯಾಗಿ ಇಲ್ಲ. ಶಾಶ್ವತವಾಗಿ ಇನ್ನೂ ಒಂದಷ್ಟು ಪಂಪ್ ಹೌಸ್ಗಳನ್ನು ನಾವು ಅಭಿವೃದ್ಧಿಪಡಿಸಿ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಮಾಡಬೇಕಲ್ವಾ? ಅದನ್ನು ಮಾಡ್ತಾ ಇದ್ದೀವಿ. ರಸ್ತೆ ಕೆಲಸ ಇನ್ನು 5 ವರ್ಷ ಬಾಳಿಕೆ ಬರ್ತಾ ಇದ್ದ ರಸ್ತೆ ಕೆಲಸ, ಕಿತ್ತಾಕೋದು ರಸ್ತೆ ಹಾಕೋದು, ಪಟಾಪಟ್ ಕಾಂಕ್ರೀಟ್ ರಸ್ತೆ ಮಾಡ್ತಾ ಇರೋದು. ಅದು ಯಾರು ಕೊಟ್ಟಿರೋದು? ಲ್ಯಾಂಡ್ ಆರ್ಮಿ ಕೊಟ್ಟಿದ್ದೀರ ನೀವು. ಅವ್ರಿಗೇನಾದರೂ ಮಾರ್ಕ್ಸ್ ಇದೆಯಾ? ನಮ್ಮ ಜಿಲ್ಲೆಯಲ್ಲಿ ಕೆಲಸ ಚೆನ್ನಾಗಿ ಮಾಡ್ತಾರೆ ಅಂದರೆ ಏನಾದರೂ ಇದೆಯಾ ಅವ್ರ ಹತ್ರ? ಎಲ್ಲ ಡಿಗ್ರೇಡ್ ಇದು ಅದು. ಅವ್ರ ಹತ್ರ ಇಂಜಿನಿಯರ್ಸ್ ಇಲ್ಲ, ಏನೂ ಇಲ್ಲ. ಅವ್ರ ಇನ್ಫ್ರಾಸ್ಟ್ರಕ್ಚರೇ ಇಲ್ಲ ಸರಿಯಾಗಿ. ಈ ಥರ ಮಾಡ್ತಾರೆ, ಟೆಂಡರ್ ಮಾಡಿ ಮಾಡ್ಬೋದಾಗಿತ್ತು. ಈಗಲೂ ತಮಗೆ ಕಾಲ ಇದೆ. ನಾವು ದಯವಿಟ್ಟು ಕ್ರೀಡಾಂಗಣ ಅಭಿವೃದ್ಧಿ ಮಾಡಿ ಊರಿನ ನೀರಿಗಾಗಿ ಪರಿಹಾರ ಸಮಸ್ಯೆಯನ್ನು ಶಾಶ್ವತವಾಗಿ ದೂರ ಮಾಡಿ ನಮ್ಮ ಮುಖಾಂತರ ಇದರಲ್ಲಿ ಮುಖ್ಯವಾಗಿ ತಮ್ಮ ಮಾಧ್ಯಮದವರು ತುಂಬ ಮುಖ್ಯವಾಗಿ ಇದರಲ್ಲಿ ಪಾತ್ರ ವಹಿಸಿದ್ದಾರೆ. ನಾವು ಯಾವ ರಾಜಕೀಯ ಇಲ್ಲ, ಏನಿಲ್ಲ. ನಮ್ಮ ನೀಡ್ಸ್ ಶ್ರೀನಿವಾಸಪುರ ಪಟ್ಟಣಕ್ಕೆ ಅವಶ್ಯಕವಾಗಿ ಬೇಕಾಗಿರುವಂಥದ್ದು ದಯವಿಟ್ಟು ಮಿತ್ರರು ಏನಿದ್ದೀರ ಮಾಧ್ಯಮ ಮಿತ್ರರು, ಇದು ನಮ್ಮ ಮುಖಾಂತರ ಸರ್ಕಾರ ಗಮನವನ್ನು ಸೆಳೀಬೇಕು, DC ಅವ್ರ ಗಮನವನ್ನು ಸೆಳೀಬೇಕು ತಮ್ಮಲ್ಲಿ ಮನವಿ ಮಾಡ್ತೇವೆ. ನಮ್ಮ ಪುರಸಭೆ ವಿಭಾಗದಲ್ಲಿ ಏನು ಪ್ರತಿಭಟನೆ ಹಾಕ್ಕೊಂಡಿದ್ರು ಅದು ಶ್ರೀನಿವಾಸಪುರ ಸಾರ್ವಜನಿಕರು ಮತ್ತು ಯುವ ಪೀಳಿಗೆ, ಅದೇ ಯಾವುದೇ ರಾಜಕೀಯ ಹಸ್ತಕ್ಷೇಪ ಇಲ್ಲ. ಅವರಿಗೆ ನಾವು ಕೈ ಜೋಡಿಸೋದು ಅಷ್ಟೇ. ಯಾವುದೇ ಅಭಿವೃದ್ಧಿ ಕುರಿತ ತರಕ್ಕೆ ಕಳಿಸಿಲ್ಲ. ಆದರೆ 2019ರಲ್ಲಿ ಆವಾಗ ವಿಶೇಷ ಅನುದಾನದಲ್ಲಿ ಬಂದಂಥ ಹಣವನ್ನು ಈಗ ಯಾರೀಗ
ಯುವ ಪೀಳಿಗೆ ಈಗ ಯಾವುದೇ ಊರಲ್ಲಾಗಲಿ ಕೆರೆ ಅಥವಾ ಗುಂಡೆಯಲ್ಲಿ ನೀರಿಲ್ಲ, ಎಲ್ಲರೂ ಈಜು ಕಲಿಬೇಕೀಗ ಅಂತ ಅನಿವಾರ್ಯ ಇದೆ ನಮಗೆ. ಅಂಥ ಟೈಮಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡಿದರೆ ಶಿವರಾತ್ಪುರದಲ್ಲಿ ಅದನ್ನು ಚೇಂಜ್ ಮಾಡಿ ರೋಡ್ ಹಾಕ್ಕೊಂಡಿದ್ರು ತುಂಬ ಅನ್ಯಾಯ. ಯಾಕಂದರೆ ಈಗ ಶಿವರಾತ್ಪುರ ಪಟ್ಟಣದವರಾಗ್ಬೋದು, ಹಳ್ಳಿಯವರಾಗ್ಬೋದು, ನಾವು ಕೃಷಿ ಹೊಂಡಗಳು ಯಾರು ರೈತರು ಮಾಡಿದಾರೋ ಅದರಲ್ಲಿ ಈಜಿ ಕಲಿಯೋಕ್ಕಾಗಿ ನಾವು ಪ್ರಾಣಿಗಳು ಕಳ್ಕೊಳ್ತಾ ಇದ್ವಿ. ಕಣ್ಣಾಗ ನಮ್ಮ ಮಕ್ಕಳು ನಾವು ನೋಡ್ತಾ ಇದ್ವಿ. ಅಂಥ ವ್ಯವಸ್ಥೆ ಇದೆ. ಇರುವಾಗ ಸ್ವಿಮ್ಮಿಂಗ್ ಪೂಲ್ ಬೇಡ ಅನ್ನೋದ್ರಲ್ಲಿ ತಪ್ಪು, ಅದನ್ನು ಚೇಂಜ್ ಮಾಡೋದು ತಪ್ಪು. ಮತ್ತು ನಮ್ಮ ತಾಲೂಕಿಗೆ ಯಾವುದೇ ಒಂದು ಪಾರ್ಕ್ ಇಲ್ಲ, ನಮ್ಮಲ್ಲಿ ಪಾರ್ಕ್ ಬೇಕು. ಮತ್ತು ಸ್ಕೇಟಿಂಗ್ ಸ್ಟೇಡಿಯಂ ಮಾಡಿದ್ರು, ಅದನ್ನು ದುಡ್ಡದಾಗ ಗಳಿಸಿ ಇದೇನು ಅವ್ರ ಉದ್ದೇಶ ಇಷ್ಟೇ. ಅದು ಮೊದಲು PWA ಅಲ್ಲಿ ಏನದು ಅದು ಟೆಂಡರ್ ಆಗಿತ್ತು. 24-25ರಲ್ಲಿ ಏನು ನಮ್ಮ ಅಧ್ಯಕ್ಷರು ಹೇಳಿದಂಗೆ ಅವ್ರು ರಿಮಿಷನ್ ಮುನ್ಸಿಪಾಲಿಟಿ ರಿಮಿಷನ್ ಆಗಿ ಟೆಂಡರ್ ಹೋಗಿತ್ತು. ಅಂಥ ಕಾಮಗಾರಿಗಳನ್ನು ನಿಲ್ಲಿಸಿ ಈಗ ಅದನ್ನು PWA ಬಿಟ್ಟು ಮೇಲಡಿಗೆ ಹಾಕೋ ಅವಶ್ಯಕತೆ ಏನಿತ್ತು. ಯಾಕಂದರೆ ಆ ಸಂಸ್ಥೆ ಹಾಳಾಗೋಗಿದೆ. ಆ ಸಂಸ್ಥೆಗೆ ಹೋದರೆ ಅದರಿಂದ ದುಡ್ಡು ಮಾಡ್ಬೋದು, ಅದು ಬಿಟ್ಟರೆ ಬೇರೆ ಅಭಿವೃದ್ಧಿ ಮಾಡೋ ಉದ್ದೇಶ ಅಲ್ಲ. ಯಾಕಂದರೆ ತಿಳ್ಕೊಳ್ಳಿ, KLD ಹೋಗೋದು ಬರಿಯಲ್ಲಿ ಯಾರು ಇಂಜಿನಿಯರ್ ಇಲ್ಲ, ಒಬ್ಬ AW ಇಲ್ಲ, ಎಲ್ಲ ದುಡ್ಡು ಮಾಡೋಕ್ಕೆ ಅಲ್ಲಿ ಹಾಕ್ಬಿಡೋದು, ದುಡ್ಡು ಮಾಡೋಕ್ಕೆ ಹಾಕ್ಬಿಟ್ಟಿದ್ದಾರೆ. ಇದು ಸಾರ್ವಜನಿಕರು ಆಗ್ತಿರೋ ಮೋಸ. ಇದ್ರ ಬಗ್ಗೆ ನಾವು ಸಕಾರ ಎತ್ತಿದ್ದೀವಿ. ಇವತ್ತೇನೋ ಮನಗೊಂಡು ನಾವು ಸ್ವಿಮ್ಮಿಂಗ್ ಪೂಲ್ ಅಥವಾ ಸ್ಟೇಡಿಯಂ ಪಾರ್ಕ್ ಮಾಡಿದ್ರೆ ಒಳ್ಳೆಯದು. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇದರ ಪ್ರತಿಭಟನೆ ಮಾಡಿ ತಾಲೂಕು ಬಂದ್ ಮಾಡೋಕ್ಕೆ ಅವರ ಕಾಲ ಹತ್ತಿರ ಬರ್ತದೆ ಅಂತ ಏನು ಈಗ ನಾವು ಮೆರವಣಿಗೆ ಕೊಟ್ಟಿದ್ದು, ಅದು ನಮ್ಮ ಪುರಸಭಾ ಚೀಫ್ ಆಫೀಸರ್ ಅವರು ಸರ್ಕಾರಕ್ಕೆ ಗಮನ ಹರಿಸಬೇಕು. ಸರ್ಕಾರದಲ್ಲಿ ಕೂಡ ಏನಾದರೂ ಆದರೆ ಅವರು ಮಾತಾಡಿ ಸ್ವಿಮ್ಮಿಂಗ್ ಪೂಲ್ ಮತ್ತು ಪಾರ್ಕು ಕ್ರೀಡಾಂಗಣ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಪ್ರತಿಭಟನೆ ಏನಿತ್ತು ಅದು ಯಶಸ್ಸು ಆಗಬೇಕು ಅಂತೇಳಿ ನಿಮ್ಮ ಪತ್ರದ ಮುಖಾಂತರ ಈ ತಾಲೂಕು ಜನತೆ ಮುಖಾಂತರ ಗಮನ ಬೇಕು. ಎಲ್ಲರ ಒತ್ತಾಯ ಸ್ಟೇಡಿಯಂ ಡೆವಲಪ್ ಆಗಬೇಕು, ಸ್ವಿಮ್ಮಿಂಗ್ ಪೂಲ್ ಆಗಬೇಕು ಅಂತ. ಈಗ ಯಥೇಚ್ಛವಾಗಿ ಪಟ್ಟಣದಲ್ಲಿ ದಲಿತರ ಮತ್ತು ಹಿಂದುಳಿದ ವರ್ಗಗಳು ಜಾಸ್ತಿ ಇತ್ತು. ಎಲ್ಲ ಅತಿ ಬಡಗಿರೋದ್ರಿಂದ ಅವರು ಸ್ವಿಮ್ಮಿಂಗ್ ಮಾಡಬೇಕು ಅಂತಂದರೆ ಶ್ರೀಮಂತ ಮಕ್ಕಳಾದರೆ ಎಲ್ಲ ರೆಸಾರ್ಟ್ಗಳಲ್ಲಿ ಇಟ್ಕೊಂಡು ಹೋಗಿ ಅವರು ಮಾಡ್ತಾರೆ. ಮತ್ತು ಬಡವ್ರ ಮಕ್ಕಳು ಹೋಗಬೇಕು, ಸ್ವಿಮ್ಮಿಂಗ್ ಕಲಿಬೇಕು ಅನ್ನೋ ಆಸೆ ಇದೆ, ಅದು ಇರೋದಿಲ್ಲ. ಅದಕ್ಕೆ ಇದೆಲ್ಲ ಮಾಡಿ ನಮ್ಮ ಇಂಟ್ರೆಸ್ಟ್ ಮಾಡಬೇಕು, ಸ್ಟೇಡಿಯಮಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡಬೇಕು ಅನ್ನೋ ಉದ್ದೇಶ ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ತಗೊಂಡಿದ್ರು ಕೂಡ